ನೋಡು ಕಲಿ, ಮಾಡು ನಲಿ. ಏನು ಹಾಗಂದರೆ, ಈಗ ಬೆಂಗಳೂರು ನಗರದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ದಾರಿನಲ್ಲಿ ಹೋಗ್ತಾ ಇರ್ತೀವಿ. ಅಲ್ಲಿ ಸೂಪರ್ ಬಜಾರ್ಗಳು, ಮಾಲ್ಗಳು, ದೊಡ್ಡ ದೊಡ್ಡ ಕಟ್ಟಡಗಳು, ಅಭಿವೃದ್ಧಿ ಆಗಿರ್ತಕ್ಕಂಥದ್ದು, ಶ್ರೀಮಂತದ ವೈಭವದಲ್ಲಿರ್ತಕ್ಕಂಥದ್ದು, ಇವನ್ನೆಲ್ಲ ನಾವು ಕಣ್ಣಿನಿಂದ ನೋಡ್ತೀವಿ. ಇದು ಅವ್ರಿಗೆ ಹೇಗೆ ಬಂತು? ಯಾವುದೂ ಸರಳವಾಗಿ ಬರಲಿಲ್ಲ. ಅವರೆಲ್ಲ ದುಡಿದ್ರು, ಕಷ್ಟಪಟ್ಟರು, ಯೋಜನೆ ಹಾಕಿದ್ರು, ತಾವು ದುಡಿದ್ರು, ಅನೇಕರನ್ನ ಕೆಲಸಕ್ಕೆ ನೇಮಿಸಿಕೊಂಡ್ರು, ಅವರಿಗೆಲ್ಲ ಸಂಬಳ ಕೊಟ್ಟರು, ಅವ್ರನ್ನೆಲ್ಲ ಹುರಿದುಂಬಿಸಿದ್ರು, ಪ್ರೋತ್ಸಾಹಿಸಿದ್ರು, ಅವರಿಂದಲೂ ದುಡಿಮೆ ತಗೊಂಡ್ರು, ಹಣವನ್ನು ಗಳಿಸಿದ್ರು. ಸೊ ಇದು ನಾವು ಕಣ್ಣಿಂದ ನೋಡಿದ್ವಲ್ವ, ಹಾಗೆ ನಾವು ನೋಡಿದ ಮೇಲೆ ಅದನ್ನು ಮಾಡೋದು ಕಲಿಬೇಕು. ದುಡ್ಡಿಲ್ವಲ್ಲ ಸ್ವಾಮೀಜಿ, ಬೆಂಗಳೂರಲ್ಲಿ ಭೂಮಿ ಇಲ್ವಲ್ಲ ಸ್ವಾಮೀಜಿ. ಈ ಮನಸ್ಸಿದ್ರೆ ದುಡ್ಡೇ ಬೇಕಾಗಿಲ್ಲ, ಭೂಮಿನೇ ಬೇಕಾಗಿಲ್ಲ. ಮೊದಲು ಕೆಲಸ ಮಾಡೋದನ್ನು ಕಲಿಬೇಕು. ಕೆಲಸ ಮಾಡೋದನ್ನು ಕಲಿಯೋದು ಅಂದ್ರೇನು? ಹೋಗೋ, ನೀನು ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಅನುಭವ ಪಡ್ಕೊ, ದುಡಿ. ಯಾವುದು ಹೇಗೆ ಏನು ಅಂತರಂಗ ಬಹಿರಂಗ ಒಳ ಹೊರಗು ಎಲ್ಲವನ್ನು ತಿಳ್ಕೊ. ಮೊದಲು ನಾವು ದುಡಿಯೋದನ್ನು ಕಲಿಬೇಕು. ಪರ್ಸ್ನಾಲಿಟಿ ಗ್ರೇಟರ್ ಆಗಿರಬೇಕು. ಹಾಗೆ ದುಡಿದ ಮೇಲೆ ಕೆಲಸ ವಿದ್ಯೆ ಗೊತ್ತಿದ ಮೇಲೆ ಹಣ ಮಾಡೋದು ಸುಲಭ. ಹಾಗೆ ಒಂದು ಪರ್ಟಿಕ್ಯುಲರ್ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊ. ಆ ವಿದ್ಯೆಯಲ್ಲಿ ಅರ್ಹತೆಯನ್ನು, ಪರಿಪೂರ್ಣತೆ ಸಾಧನೆಯನ್ನು ಮಾಡ್ಕೊಂಡ್ಮೇಲೆ ನೀನು ಈಗ ವಿದ್ಯೆ ಕರಗತ ಆಯ್ತಲ್ವಾ, ಕರಗತ ಆದಮೇಲೆ ಅದನ್ನು ಕಾರ್ಯಗತಗೊಳಿಸಬೇಕು. ಕಾರ್ಯಗತಗೊಳಿಸೋದು ಹೇಗೆ? ಮೊದಲು ಆ ಉದ್ಯೋಗಕ್ಕೆ ರಾಜೀನಾಮೆ ಕೊಡು. ನಿನ್ನಲ್ಲಿ ವಿದ್ಯೆ ಐತಲ್ವಾ, ಐತೆ, ಹೋಗು, ಬ್ಯಾಂಕಲ್ಲಿ ಹೋಗು, ಮತ್ತೊಂದು ಕಡೆ ಹೋಗು, ಅಥವಾ ಶ್ರೀಮಂತರು ಭೂಮಾಲಕರು ಅವರು ಇವರು ಇರ್ತಾರೆ, ಪಾರ್ಟ್ನರಾಗಿ ನಮ್ಮ ಜೊತೆ ಬನ್ನಿ, ನಾ ದುಡಿತೀನಿ, 50% ನಿಮಗೆ, 50% ನಮಗೆ. ಅನೇಕ ಕಡೆ ಇವತ್ತು ಭೂಮಿಯನ್ನು ಸ್ವತಃ ಸ್ವಾಮೀಜಿಗಳು ರೈತರಿಂದ 50% ಅಂತೇಳಿ ಮಾತಾಡ್ಕೊಂಡು ಇವರು ದುಡಿತಾರೆ, ಅವರು ದುಡ್ಡು ಕೊಡ್ತಾರೆ, ಸಿಕ್ಕಾಪಟ್ಟೆ ಲಾಭ ತಗೋತಾರೆ. ಹಗಲು ರಾತ್ರಿ ಬಿಸಿಲು ಮಳೆ ಚಳಿ ಗಾಳಿ ಅಂತ ದುಡಿತಾರೆ. ಬೇಕಾದಷ್ಟು ಸ್ವಾಮೀಜಿಗಳು, ಸ್ವತಃ ಸ್ವಾಮೀಜಿಗಳು, ಮಠಾಧೀಶರು, ಈ ಥರ ಯುವಕ ಸ್ವಾಮೀಜಿಗಳು ರೈತರ ಭೂಮಿಯನ್ನು ಗುತ್ತಿಗೆ ತಗೊಂಡು ಅವ್ರಿಗೆ ದುಡ್ಡು ಕೊಟ್ಟು ಇವರು ಕೋಟಿ ಗಳಿಸಿ ಲಾಭ ಮಾಡಿಕೊಂಡು ಈ ರೀತಿ ದುಡಿತಾ ಇದ್ದಾರೆ ಸ್ವಾಮೀಜಿಗಳು. ಕಾಯಕವೇ ಕೈಲಾಸ. ಇಂಥ ಒಳ್ಳೆಯ ಸ್ವಾಮೀಜಿಗಳು, ಕಾಯಕ ನಿಷ್ಠರು ನಮಗೆ ಕರ್ನಾಟಕದಲ್ಲಿ ಕಾಣಬರ್ತಾ ಇದ್ದಾರೆ. ಹಾಗೆ ದುಡ್ಡು ಗಳಿಸ್ಬೇಕು ಅಂದರೆ ಬುದ್ಧಿ ಉಪಯೋಗಿಸು. ಶ್ರೀಮಂತರು ದುಡಿಲಾರದೇ ಇರೋರು ಬೇಕಾದಷ್ಟು ಜನ ಬೆಂಗಳೂರಲ್ಲಿದ್ದಾರೆ. ಅವ್ರ ಮನವೊಲಿಸು, 50-50. ಸೊ ಅವ್ರನ್ನ ಜಾಗ ಸಿಗುತ್ತೋ, ಸೊ ನೀನು ದುಡಿಯೋಕ್ಕೆ ಶುರು ಮಾಡು, ಯೋಜನೆ ಹಾಕು. ದುಡಿಯೋಕ್ಕೆ ಶುರು ಮಾಡಿದ ಮೇಲೆ ಎತ್ತೆತ್ತ ನೋಡಿದಡತ್ತ ಲಕ್ಷ್ಮೀ ದಾನಾಗಿ. ಲಕ್ಕಮ್ಮ ಆಯ್ದಕ್ಕೆ ಮಾರಾಯನ ಪತ್ನಿ ಹೇಳ್ತಾರೆ, ದುಡಿಯೋ ಮಗನಿಗೆ ದುಡ್ಡು ಹುಡಿಕೊಂಡು ಬರ್ತದೆ ಅಂತ. ಹಾಗೆ ನಮ್ಮ ಯೋಜನೆಯನ್ನು ಕಾರ್ಯಗತಗೊಳಿಸಬೇಕು. ಇದರ ಬಗ್ಗೆ ದಾಸ್ಯಮ್ಮನವರು ಹೇಳ್ತಾರೆ, ಅಗ್ನಿ ಸುಡಲಲ್ಲದೆ ಸುಳಿಯಲರಿಯದು, ವಾಯು ಸುಳಿಯುವುದಲ್ಲದೆ ಸುಡಲರಿಯದು, ಅಗ್ನಿ ವಾಯು ಕೂಡಿದಲ್ಲದೆ ಮುಂದಡಿ ಇಡಲ್ ಅರಿಯದು, ಈ ಪರಿಯಂತೆ ನರರು ಅರಿವರೆ ರಾಮನಾಥ. ಏನು ಇಲ್ಲಿ ಹೇಳ್ತಾ ಇದ್ದಾರೆ? ಅಗ್ನಿ ಸುಡುತ್ತದೆ, ಗಾಳಿ ಸುಳಿದಾಡ್ತದೆ, ಆದರೆ ಅಗ್ನಿ ಮುಂದಕ್ಕೆ ಹೋಗಲ್ಲ, ಗಾಳಿ ಸುಡಲ್ಲ. ಅಗ್ನಿ ಮತ್ತು ವಾಯು ಸೇರ್ಕೊಂಡ್ರೆ ವಾಯು ಮುಂದಕ್ಕೆ ಹೋಗ್ತದೆ, ಅಗ್ನಿ ಸುಡ್ತದೆ. ಹಾಗೆ ಮನುಷ್ಯನಲ್ಲಿ ಜ್ಞಾನ ಮತ್ತು ಕ್ರಿಯೆ, ಇಚ್ಛೆ ಮತ್ತು ಶಕ್ತಿ, ಇವೆರಡೂ ಒಂದಾದರೆ ನಾವು ಶ್ರೀಮಂತರಾಗಬಹುದು. ಅದರಿಂದ ನಿರುದ್ಯೋಗಿಗಳೇ, ಯುವತಿಯರೇ, ಬೇರೆಯವರಲ್ಲಿ ಕೆಲಸ ಸೇರ್ಕೊಳ್ಳಿ, ಅರ್ಹತೆಯನ್ನು, ವಿದ್ಯೆಯನ್ನು ಪಡ್ಕೊಳ್ಳಿ. ಅವ್ರು ಕೊಟ್ಟಷ್ಟು ಸಂಬಳಕ್ಕೆ ಹಗಲು ರಾತ್ರಿ ದುಡಿರಿ, ವಿಶ್ರಾಂತಿ, ನಿದ್ರೆ, ಆರೋಗ್ಯ ಕಾಪಾಡ್ಕೊಳ್ಳಿ. ಸರಿಯಾದ ಆಹಾರ, ಊಟ, ಜೀವನ ಪದ್ಧತಿ, ಸದ್ಗುಣ, ಸದಾಚಾರ ಇವನ್ನು ಅಳವಡಿಸ್ಕೊಳ್ಳಿ. ದುರಾಚಾರ, ದುರ್ಗುಣಗಳಿಂದ ದೂರ ಇರಿ, ಬೆಳಿರಿ. ಮೊದಲು ವಿದ್ಯೆ, ಅರ್ಹತೆಯನ್ನು ಗಳಿಸ್ಕೊಳ್ಳಿ, ನಂತರ ದುಡಿಮೆಗೆ ಸ್ವತಂತ್ರವಾಗಿ ಪ್ರಾರಂಭ ಮಾಡಿ. ಶ್ರೀಮಂತಿಕೆ ಅಂತಕ್ಕಂಥದ್ದು ನೋಡಿಕೊಂಡು ಬರ್ತದೆ. ಹೀಗೆ ನಾವು ನೋಡು, ತಿಳಿ, ಮಾಡು,
ಕಲಿ, ಮಾಡು, ನಲಿ. ಮೊದಲು ನೋಡಬೇಕು, ಅದನ್ನು ತಿಳ್ಕೊಳ್ಬೇಕು, ತಿಳ್ಕೊಂಡ ಮೇಲೆ ಅದನ್ನು ಮಾಡಬೇಕು, ಅದನ್ನು ನಾವು ಜೀವನದಲ್ಲಿ ಅನುಭವಿಸಿ ಸಂತೋಷ ಪಡಬೇಕು. ಇದೇ ಜೀವನ. ಪ್ರಕೃತಿ, ನಾವು ಹಕ್ಕಿ ಪಕ್ಷಿಗಳ ಜೀವನವನ್ನು ನೋಡ್ತಾ ಇದ್ದೀವಲ್ವಾ? ಯಾವುದಾದ್ರೂ ಪಕ್ಷಿ ದೇವರಲ್ಲಿ ಹರಕೆ ಹೊತ್ತೈತೇನ್ರಿ? ನನಗೆ ದುಡ್ಡು ಕೊಡು, ಭೂಮಿ ಕೊಡು, ಕೆಲಸ ಕೊಡು, ಮಕ್ಕಳು ಕೊಡು, ಲಗ್ನ ಇಲ್ಲ ಲಗ್ನ ಮಾಡಿಸು, ಹುಡುಗಿಯರು ಯಾರು ಲಗ್ನ ಮಾಡ್ಕೊಳ್ಳಲ್ಲ ಲಗ್ನ ಮಾಡಿಸು, ಹಿಂಗೆ ಕಣ್ಣೀರಾಗ್ತಾವ ಯಾವುದೇ ಪಕ್ಷಿ ಪ್ರಾಣಿ? ಇಲ್ಲ. ಸಮೃದ್ಧ ಜೀವನ ಎಲ್ಲ ಬದುಕ್ತವೆ. ಹಾಗೆ ನಾವು ಇಚ್ಛಾಶಕ್ತಿಯಿಂದ ಬದುಕಬೇಕು. ನೋಡು, ಕಲಿ, ಮಾಡು, ನಲಿ. ಇನ್ನೊಮ್ಮೆ ಎಲ್ಲರೂ ಹೇಳಿ, ನೋಡು, ಕಲಿ, ಮಾಡು, ನಲಿ. ಅರ್ಥ ಏನು? ಬೆಂಗಳೂರಿನಲ್ಲಿ ಅನೇಕ ಶ್ರೀಮಂತ ಕಟ್ಟಡಗಳು, ಉದ್ಯೋಗಿಗಳನ್ನು ಕೆಲಸ ಸೇರ್ಕೊಂಡಿರೋದು ಇವೆಲ್ಲ ನೋಡ್ತೀವಿ. ಈ ವೈಭವ ಅವ್ರಿಗೆ ಹೆಂಗೆ ಬಂತು? ಅವರು ದುಡಿಸ್ಕೊಂಡ್ರು, ಗಳಿಸಿದ್ರು. ಹಾಗೆ ನಾವು ದುಡಿಬೇಕಾದ್ರೆ ವಿದ್ಯೆ ಬೇಕು, ಅರ್ಹತೆ ಬೇಕು, ಯೋಗ್ಯತೆ ಬೇಕು. ಮೊದಲು ನಾವು ಯೋಗ್ಯತೆಯನ್ನು ಯುವತಿಯರೇ ಎಲ್ಲರೂ ಗಳಿಸ್ಕೊಳ್ಳಿ. ನಂತರ ಅದನ್ನು ಪ್ರಾಯೋಗಿಕವಾಗಿ ಜೀವನಕ್ಕೆ ಅನುಷ್ಠಾನ ಮಾಡಿ. ಆದ್ದರಿಂದ ನಂತರ ನೀವು ಶ್ರೀಮಂತರಾಗ್ತೀರಿ. ಅನುಭವಿಸಿ, ಸುಖವಾಗಿ, ಶುಭವಾಗಲಿ. ಯಾರು ವಿಡಿಯೋ ನೋಡ್ತಾ ಇದ್ದೀರಿ, ಮೊದಲು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಇತರರಿಗೂ ಕಳಿಸಿ. ಹಲ್ಲು ನೋವೆ ಶಿವಾದಂತ ಕಾಂತಿಯನ್ನು ಬಳಸಿ ಉಳುಕಲ್ಲು ಹಲ್ಲು ನೋವಿನಿಂದ, ಒಸಡಿನಿಂದ, ರಕ್ತಸ್ರಾವದಿಂದ ಶಿವಾದಂತ ಕಾಂತಿ ಮೂಲಿಕಾ ಪುಡಿಯಿಂದ ಗುಣಮುಖರಾಗಿರಿ. ಕಾಲು ನೋವು, ಮಂಡಿ ನೋವು, ಬೆನ್ನು ನೋವು, ರಕ್ತ ಸಕ್ಕರೆ, ಹೃದಯದ ತೊಂದರೆ, ರಕ್ತದೊತ್ತಡ ಇವುಗಳನ್ನು ಸಂಪೂರ್ಣ ನಿಮ್ಮಿಂದ ದೂರ ಮಾಡಿ ಆರೋಗ್ಯವನ್ನು ಪಡೆಯಬೇಕೆ PKM ಯೋಗ ಮತ್ತು 10 ಪದ್ಧತಿಗೆ ನೋಂದಾಯಿಸಿ. 8618792270 8618792270. ಬನ್ನಿ, ಆರೋಗ್ಯವಾಗಿ ಉತ್ಸಾಹ, ಉಲ್ಲಾಸ, ಸಂತೋಷ, ಆನಂದ ಪಡೆಯಿರಿ.